ಸತೀಶ್ ಜಾರಕಿಹೊಳಿ ಹಿಡ್ಕೊಂಡು ಎಷ್ಟು ಮಂದಿ MLA ಇದ್ರಲ್ಲ ಬೆಳಗಾಂ ಜಿಲ್ಲಾದಾಗ. ನಿಮಗೆ ಹೇಳ್ತೀನಿ, ನೆನಪಿಟ್ಕೋರಿ. ಬಾಳ್ ರೊಕ್ಕ ಐತಂತ ಅಹಂಕಾರ ಮಾಡಬೇಡ್ರಿ. ಬಾಳ್ ರೊಕ್ಕ ಐತಿ ಸರ್ಕಾರಕ್ಕೆ ಅಹಂಕಾರ ಮಾಡಬೇಡ್ರಿ. ನಾಳೆ ನೀವು ಸತ್ರೆ ಅಂದ್ರ, ನಾ ಸತ್ನವ್ರ ಇಲ್ಲಿದ್ದವ್ರು ಸತ್ರೆ ಅಂದ್ರ ನಿಮ್ಮ ಹೆಣ ಸ್ಟೇಟ್ ಬ್ಯಾಂಕಿಗೆ ಹೋಯಂಗಿಲ್ಲ, ವಿಧಾನಸೌಧಕ್ಕೆ ಹೋಯಂಗಿಲ್ಲ, DCC ಬ್ಯಾಂಕಿಗೆ ಹೋಯಂಗಿಲ್ಲ, ಸ್ಮಶಾನಕ್ಕೆ ಹೋಯ್ತಾರೆ. ತಮ್ಮ ಬ್ಯಾಂಕು ಇಲ್ಲೇ ಉಳಿತೈತಿ, ಫ್ಯಾಕ್ಟ್ರಿ ಇಲ್ಲೇ ಉಳಿತೈತಿ, ಸಾವಿರಾರು ಎಕರೆ ಇಲ್ಲೇ ಉಳಿತೈತಿ. ಇಲ್ಲಿ ಸಾವಿರಾರು ಮಂದಿ ರೈತ ಕೂಡಿ ಅಂದ್ರೆ ಪಕ್ಷಾತೀತ ಜಾತ್ಯತೀತವಾಗಿ ಕುಂತಾರ. 1ನೇ ತಾರೀಕು ಫ್ಯಾಕ್ಟ್ರಿ ಚಲೋ ಆಗೋದು. ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟ ಶಕುನಿಗಳು ಅದಾರ. ರಾಜ್ಯಪಾಲ CS ಗಚ್ಚ 20ನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡ್ ಬಂದಾರ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು, ಈ ರೈತ ಸಂಘ ಕಾರ್ಯಕರ್ತರು, ಕಬ್ಬು ಬೆಳೆಗಾರ ತಾಕತ್ ಹೆಂಗೈತಂದ್ರ ಈ ಮಕ್ಕಳ ತಾಕತ್ ಅಂದ್ರು ಏನತನ ಫ್ಯಾಕ್ಟ್ರಿ ಚಾಲು ಆಗಿಲ್ಲ. ರೈತ ಸಂಘ ತಾಕತ್ ಇದೆ. ಯಾವ ಸರ್ಕಾರ ರೈತನ ಮುಂದೆ ಏನೂ ಅಲ್ಲ. ರೈತನ ಸಂಘ ತಾಕತ್ ಮುಂದೆ ಯಾವುದೂ ತಾಕತ್ ನಡೆಯಂಗಿಲ್ಲ. ರಾಜಕಾರಣ ಬಿಡ್ರಿ, ಪಕ್ಷ ಬಿಡ್ರಿ. ಕಾಗವಾಡ ಹಿಡ್ಕೊಂಡು ಎಷ್ಟು ಜನ MLAಗಳಿರಲಿಲ್ಲ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ರಾಜೀವ್ ಕಾಗೆ ಹಿಡ್ಕೊಂಡು, ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗೆ ಸ್ವಾಭಿಮಾನ ಇರ್ತಾರ, ಮಾನವೀಯತೆ ಇತ್ತಂದ್ರ, ರೈತ ಬೆಳೆದ ಅನ್ನ ತಿನ್ನುವಂತ ಸ್ವಾಭಿಮಾನ ನಿಮ್ಮೊಳಗೆ ಇರ್ತಾರ. ಬರ್ರಿ, ಬಂದ್ ಭಾಗವಹಿಸ್ರಿ. ಯಾವ MLA